ಇವತ್ತು ಸಂಭವಿಸಿದ ಘನಘೋರ ಭೂಕಂಪನ ಕ್ಷಣ ಮಾತ್ರದಲ್ಲಿ ನಡುಗಿದ ಭೂಮಿಯಿಂದಾಗಿ ಗಗನಚುಂಬಿ ಕಟ್ಟಡಗಳು ಥೈಲ್ಯಾಂಡ್ ಹಾಗೆ ಮಯನ್ಮಾರ್ನಲ್ಲಿ ಕ್ಷಣ ಮಾತ್ರದಲ್ಲಿ ನೆಲಕ್ಕುರುಳಿದೆ. ಎರಡು ದೇಶದಲ್ಲಿ ಸಂಭವಿಸಿದ ಈ ಘನಘೋರ ಭೂಕಂಪಕ್ಕೆ ಜನ ಅಕ್ಷರಶಃ ನಲುಗಿ ಹೋಗಿದ್ದಾರೆ. ಸಾಮಾನ್ಯವಾಗಿ ಭೂಮಿ ಕಂಪಿಸದ ಅನುಭವ ಆದ ಸಂದರ್ಭದಲ್ಲಿ 5.5ಕ್ಕಿಂತ ಹೆಚ್ಚಿದ್ರೆ 6ಕ್ಕಿಂತ ಹೆಚ್ಚಿದ್ರೆ ತೀವ್ರ ಭೂಕಂಪನ ಅಂತ ಹೇಳಿ ಅದನ್ನು ಪರಿಗಣಿಸಲಾಗುತ್ತೆ. ಆದರೆ ಮಯನ್ಮಾರ್ ಹಾಗೆ ಬ್ಯಾಂಕಾಕ್ನಲ್ಲಿ ಸಂಭವಿಸಿದ ಭೂಮಿಕಂಪನ 7.7ರ ತೀವ್ರತೆ 7.7ರ ತೀವ್ರತೆಯಲ್ಲಿ ಭೂಮಿ ಕಂಪಿಸಿದೆ. ಭೂಮಿಯ ಆಳದ 10 ಕಿಲೋಮೀಟರ್ ಒಳಗೆ ಭೂಕಂಪನದ ಕೇಂದ್ರ ಬಿಂದು ಇದೆ ಅಂತ ಹೇಳಿ ಭೂವಿಜ್ಞಾನಿಗಳು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ದುರಂತದಲ್ಲಿ ಈವರೆಗೆ ಸಾವನ್ನಪ್ಪಿದವರ ಸಂಖ್ಯೆ ಅಧಿಕೃತವಾದ ಲೆಕ್ಕ 90ಕ್ಕೂ ಅಧಿಕ ಜನ ಕಾಣೆಯಾಗಿದ್ದಾರೆ. ಯಾವ ರೀತಿ ಇತ್ತು ಪರಿಸ್ಥಿತಿ ಭೂಕಂಪನದ ನಂತರದಲ್ಲಿ ಆ ಘನಘೋರ ದೃಶ್ಯಗಳ ಸಹಿತ ಒಂದು ಡೀಟೇಲ್ಡ್ ವರದಿ ನಿಮ್ಮ ಮುಂದೆ. ಥೈಲ್ಯಾಂಡ್ನಲ್ಲಿ ಭೂಮಿ ತಕಥೈ ಭೂಕಂಪಕ್ಕೆ ಮ್ಯಾನ್ಮಾರ್ ಶೇಕ್ ಈ ಹಿಂದೆ ಅಮೆರಿಕದಲ್ಲಿ ಅವಳಿ ಗೋಪುರ ಧರೆಗುರುಳಿದ ಸೀನ್ ನೆನಪಿಸ್ತಾ ಇದೆ ಈ ದೃಶ್ಯ. ಬ್ಯಾಂಕಾಕ್ನಲ್ಲಿ ಉಂಟಾದ ಪ್ರಬಲ ಭೂಕಂಪಕ್ಕೆ ಗಡ ಅದುರಿದೆ ಭೂಮಿ. ಗಗನಚುಂಬಿ ಕಟ್ಟಡವು ಕ್ಷಣ ಮಾತ್ರದಲ್ಲಿ ಧರಾಶಾಹಿ. ಇನ್ನು ಮ್ಯಾನ್ಮಾರ್ನಲ್ಲಿ ಪರಿಸ್ಥಿತಿ ಬೇರೆ ಇಲ್ಲ. ಇಲ್ಲೂ ಭೂಗರ್ಭದಾಳದಲ್ಲಿ ತಲ್ಲಣ ಉಂಟಾದ ಕಾರಣ ಅಲುಗಾಡುತ್ತಲೇ ಬಹುಮಹಡಿ ಕಟ್ಟಡ ನೆಲಸಮ. ಮ್ಯಾನ್ಮಾರ್ ಏರ್ಪೋರ್ಟ್ನಲ್ಲಿ ಶೇಕಾದ ಭೂಮಿ. ವಿಮಾನ ಅಷ್ಟು ದೂರದಲ್ಲಿ ನಿಂತಿದ್ದಾಗಲೇ ಭೂಮಿ ಅದುರಿದ ಕಾರಣ ಪ್ರಯಾಣಿಕರು ಆವರಣದಲ್ಲೇ ಚೀರುತ್ತಾ ಕೆಳಗೆ ಕೂತಿದ್ದಾರೆ. ಹೀಗೆ ಒಂದಕ್ಕಿಂತ ಒಂದು ಭೀಕರ ದೃಶ್ಯಾವಳಿಗಳ ಸರಣಿ. ಭೀಭತ್ಸ ಭೂಕಂಪಕ್ಕೆ ಥೈಲ್ಯಾಂಡ್ನ ಬ್ಯಾಂಕಾಕ್ ನಲುಗಿದೆ. ನೋಡುತ್ತಿದ್ದಂತೆ ಕಟ್ಟಡಗಳು ಧರೆಗುರುಳಿ ಬಿದ್ದಿವೆ. ಅವಶೇಷಗಳಡಿ ಸಿಲುಕಿದ ಜನರನ್ನ ರಕ್ಷಿಸೋ ಕಾರ್ಯ ಭರದಿಂದ ಸಾಗಿದೆ. ಬ್ಯಾಂಕಾಕ್ನಲ್ಲಿ ಜನ ಎಂದಿನಂತೆ ಕೆಲಸಗಳಲ್ಲಿ ನಿರತರಾಗೋ ಹೊತ್ತಿನಲ್ಲೇ ಗಡ ನಡುಗಿದೆ ಭೂಮಿ. 7.7ರಷ್ಟು ತೀವ್ರತೆ ಹೊಂದಿದ ಭೂಕಂಪಕ್ಕೆ ಇಡೀ ಬ್ಯಾಂಕಾಕ್ ನಗರ ತಲ್ಲಣಿಸಿದೆ. ಭೂಮಿ ನಡುಗೋಕೆ ಶುರು ಮಾಡಿದಾಗ ಫ್ಲಾಟ್ಗಳಿಂದ ಜನ ಬದುಕಿದ್ರೆ ಸಾಕಪ್ಪ ಅಂತ ಏದುಸಿರಿಡುತ್ತಾ ಹೊರಗೋಡಿ ಬಂದಿದ್ದಾರೆ. ಇನ್ನು ಮ್ಯಾನ್ಮಾರ್ನಲ್ಲಿ ಪರಿಸ್ಥಿತಿ ಭಿನ್ನವಾಗೇನಿಲ್ಲ. ರಾಜಧಾನಿ ಹಾಗೂ 2ನೇ ಹಂತದ ನಗರಗಳಲ್ಲಿ ಭೂಕಂಪಕ್ಕೆ ಉರುಳಿ ಬಿದ್ದಿವೆ 10 ಕಟ್ಟಡಗಳು. ಅವಶೇಷಗಳ ಅಡಿ ಸಿಲುಕಿದ ಮಂದಿ ರಕ್ಷಣೆಯಲ್ಲಿ ರಕ್ಷಣಾ ಸಿಬ್ಬಂದಿ ತೊಡಗಿದ್ದಾರೆ. ಭೂಕಂಪನ ಹಿನ್ನೆಲೆ ದೇಶಾದ್ಯಂತ ತುರ್ತು ಪರಿಸ್ಥಿತಿ ಘೋಷಿಸಲಾಗಿದೆ. ಇನ್ನೊಂದೆಡೆ ಮ್ಯಾನ್ಮಾರ್, ಥೈಲ್ಯಾಂಡ್ಗಳಲ್ಲಿ ಸಂಭವಿಸಿದ ಭೀಕರ ಭೂಕಂಪದ ಬಗ್ಗೆ ಪ್ರಧಾನಿ ಮೋದಿ ಕಳವಳ ವ್ಯಕ್ತಪಡಿಸಿದ್ದಾರೆ. ಜನರ ಸುರಕ್ಷತೆ ಹಾಗೂ ಕ್ಷೇಮಕ್ಕಾಗಿ ಪ್ರಾರ್ಥಿಸೋದಾಗಿ ಹೇಳಿರೋ ಮೋದಿ, ಭೂಕಂಪದಿಂದ ನಲುಗಿರೋ ಥೈಲ್ಯಾಂಡ್ ಹಾಗೂ ಮ್ಯಾನ್ಮಾರ್ಗೆ ಭಾರತ ಸಕಲ ರೀತಿಯ ನೆರವು ನೀಡೋದಾಗಿ ಅಭಯ ಕೊಟ್ಟಿದ್ದಾರೆ. ಇನ್ನು ಥೈಲ್ಯಾಂಡ್ ಹಾಗೂ ಮ್ಯಾನ್ಮಾರ್ಗಳಲ್ಲಿ ಸಿಲುಕಿರೋ ಭಾರತೀಯರ ಸುರಕ್ಷತೆ ಬಗ್ಗೆಯೂ ಭಾರತ ನಿಗಾ ಇಟ್ಟಿದೆ. ಎರಡೂ ಕಡೆ ಅಲ್ಲಿನ ಸರ್ಕಾರಗಳ ಜೊತೆ ಸತತ ಸಂಪರ್ಕದಲ್ಲಿರುವಂತೆ ವಿದೇಶಾಂಗ ಸಚಿವಾಲಯಕ್ಕೆ ಮೋದಿ ಸೂಚನೆ ಕೊಟ್ಟಿದ್ದಾರೆ. ಒಟ್ಟಾರೆ ಪ್ರಬಲ ಭೂಕಂಪನದಲ್ಲಿ ದೊಡ್ಡ ಕಟ್ಟಡಗಳೇ ಧರೆಗುರುಳಿದ ಪರಿ ನೋಡಿದ್ರೆ, ಪ್ರಕೃತಿ ಮುನಿದ್ರೆ ಮಾನವ ಏನೂ ಮಾಡೋಕ್ಕಾಗಲ್ಲ ಅನ್ನೋದಕ್ಕೆ ಇದಕ್ಕಿಂತ ನಿರ್ದೇಶನ. ಇವತ್ತು ಸಂಭವಿಸಿದ ಘನಘೋರ ಭೂಕಂಪನ ಕ್ಷಣ ಮಾತ್ರದಲ್ಲಿ ನಡುಗಿದ ಭೂಮಿಯಿಂದಾಗಿ ಗಗನಚುಂಬಿ ಕಟ್ಟಡಗಳು ಥೈಲ್ಯಾಂಡ್ ಹಾಗೆ ಮಯನ್ಮಾರ್ನಲ್ಲಿ ಕ್ಷಣ ಮಾತ್ರದಲ್ಲಿ ನೆಲಕ್ಕುರುಳಿದೆ. ಎರಡು ದೇಶದಲ್ಲಿ ಸಂಭವಿಸಿದ ಈ ಘನಘೋರ ಭೂಕಂಪಕ್ಕೆ ಜನ ಅಕ್ಷರಶಃ ನಲುಗಿ ಹೋಗಿದ್ದಾರೆ. ಸಾಮಾನ್ಯವಾಗಿ ಭೂಮಿ ಕಂಪಿಸದ ಅನುಭವ ಆದ ಸಂದರ್ಭದಲ್ಲಿ 5.5ಕ್ಕಿಂತ ಹೆಚ್ಚಿದ್ರೆ 6ಕ್ಕಿಂತ ಹೆಚ್ಚಿದ್ರೆ ತೀವ್ರ ಭೂಕಂಪನ ಅಂತ ಹೇಳಿ ಅದನ್ನು ಪರಿಗಣಿಸಲಾಗುತ್ತೆ. ಆದರೆ ಮಯನ್ಮಾರ್ ಹಾಗೆ ಬ್ಯಾಂಕಾಕ್ನಲ್ಲಿ ಸಂಭವಿಸಿದ ಭೂಮಿಕಂಪನ 7.7ರ ತೀವ್ರತೆ 7.7ರ ತೀವ್ರತೆಯಲ್ಲಿ ಭೂಮಿ ಕಂಪಿಸಿದೆ. ಭೂಮಿಯ ಆಳದ 10 ಕಿಲೋಮೀಟರ್ ಒಳಗೆ ಭೂಕಂಪನದ ಕೇಂದ್ರ ಬಿಂದು ಇದೆ ಅಂತ ಹೇಳಿ ಭೂವಿಜ್ಞಾನಿಗಳು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ದುರಂತದಲ್ಲಿ ಈವರೆಗೆ ಸಾವನ್ನಪ್ಪಿದವರ ಸಂಖ್ಯೆ ಅಧಿಕೃತವಾದ ಲೆಕ್ಕ 90ಕ್ಕೂ ಅಧಿಕ ಜನ ಕಾಣೆಯಾಗಿದ್ದಾರೆ. ಯಾವ ರೀತಿ ಇತ್ತು ಪರಿಸ್ಥಿತಿ ಭೂಕಂಪನದ ನಂತರದಲ್ಲಿ ಆ ಘನಘೋರ ದೃಶ್ಯಗಳ ಸಹಿತ ಒಂದು ಡೀಟೇಲ್ಡ್ ವರದಿ ನಿಮ್ಮ ಮುಂದೆ.
ಥೈಲ್ಯಾಂಡ್ನಲ್ಲಿ ಭೂಮಿ ತಕಥೈ. ಭೂಕಂಪಕ್ಕೆ ಮ್ಯಾನ್ಮಾರ್ ಶೇಕ್. ಈ ಹಿಂದೆ ಅಮೆರಿಕದಲ್ಲಿ ಅವಳಿ ಗೋಪುರ ಧರೆಗುರುಳಿದ ಸೀನ್ ನೆನಪಿಸ್ತಾ ಇದೆ ಈ ದೃಶ್ಯ. ಬ್ಯಾಂಕಾಕ್ನಲ್ಲಿ ಉಂಟಾದ ಪ್ರಬಲ ಭೂಕಂಪಕ್ಕೆ ಗಡ ಅದುರಿದೆ ಭೂಮಿ. ಗಗನಚುಂಬಿ ಕಟ್ಟಡವು ಕ್ಷಣ ಮಾತ್ರದಲ್ಲಿ ಧರಾಶಾಹಿ. ಇನ್ನು ಮ್ಯಾನ್ಮಾರ್ನಲ್ಲಿ ಪರಿಸ್ಥಿತಿ ಬೇರೆ ಇಲ್ಲ. ಇಲ್ಲೂ ಭೂಗರ್ಭ ದಾಳದಲ್ಲಿ ತಲ್ಲಣ ಉಂಟಾದ ಕಾರಣ ಅಲುಗಾಡುತ್ತಲೇ ಬಹುಮಹಡಿ ಕಟ್ಟಡ ನೆಲಸಮ. ಮ್ಯಾನ್ಮಾರ್ ಏರ್ಪೋರ್ಟ್ನಲ್ಲಿ ಶೇಕ್ ಆದ ಭೂಮಿ. ವಿಮಾನ ಅಷ್ಟು ದೂರದಲ್ಲಿ ನಿಂತಿದ್ದಾಗಲೇ ಭೂಮಿ ಅದುರಿದ ಕಾರಣ ಪ್ರಯಾಣಿಕರು ಆವರಣದಲ್ಲೇ ಚೀರುತ್ತಾ ಕೆಳಗೆ ಕೂತಿದ್ದಾರೆ. ಹೀಗೆ ಒಂದಕ್ಕಿಂತ ಒಂದು ಭೀಕರ ದೃಶ್ಯಾವಳಿಗಳ ಸರಣಿ. ಭೀಭತ್ಸ ಭೂಕಂಪಕ್ಕೆ ಥೈಲ್ಯಾಂಡ್ನ ಬ್ಯಾಂಕಾಕ್ ನಲುಗಿದೆ. ನೋಡುತ್ತಿದ್ದಂತೆ ಕಟ್ಟಡಗಳು ಧರೆಗುರುಳಿ ಬಿದ್ದಿವೆ. ಅವಶೇಷಗಳಡಿ ಸಿಲುಕಿದ ಜನರನ್ನ ರಕ್ಷಿಸೋ ಕಾರ್ಯ ಭರದಿಂದ ಸಾಗಿದೆ. ಬ್ಯಾಂಕಾಕ್ನಲ್ಲಿ ಜನ ಎಂದಿನಂತೆ ಕೆಲಸಗಳಲ್ಲಿ ನಿರತರಾಗೋ ಹೊತ್ತಿನಲ್ಲೇ ಗಡ ನಡುಗಿದೆ ಭೂಮಿ. 7.7ರಷ್ಟು ತೀವ್ರತೆ ಹೊಂದಿದ ಭೂಕಂಪಕ್ಕೆ ಇಡೀ ಬ್ಯಾಂಕಾಕ್ ನಗರ ತಲ್ಲಣಿಸಿದೆ. ಭೂಮಿ ನಡುಗೋಕೆ ಶುರು ಮಾಡಿದಾಗ ಫ್ಲಾಟ್ಗಳಿಂದ ಜನ ಬದುಕಿದ್ರೆ ಸಾಕಪ್ಪ ಅಂತ ಏದುಸಿರಿಡುತ್ತಾ ಹೊರಗೋಡಿ ಬಂದಿದ್ದಾರೆ. ಇನ್ನು ಮ್ಯಾನ್ಮಾರ್ನಲ್ಲಿ ಪರಿಸ್ಥಿತಿ ಭಿನ್ನವಾಗೇನಿಲ್ಲ. ರಾಜಧಾನಿ ಹಾಗೂ 2ನೇ ಹಂತದ ನಗರಗಳಲ್ಲಿ ಭೂಕಂಪಕ್ಕೆ ಉರುಳಿ ಬಿದ್ದಿವೆ 10 ಕಟ್ಟಡಗಳು. ಅವಶೇಷಗಳ ಅಡಿ ಸಿಲುಕಿದ ಮಂದಿ ರಕ್ಷಣೆಯಲ್ಲಿ ರಕ್ಷಣಾ ಸಿಬ್ಬಂದಿ ತೊಡಗಿದ್ದಾರೆ. ಭೂಕಂಪನ ಹಿನ್ನೆಲೆ ದೇಶಾದ್ಯಂತ ತುರ್ತು ಪರಿಸ್ಥಿತಿ ಘೋಷಿಸಲಾಗಿದೆ. ಇನ್ನೊಂದೆಡೆ ಮ್ಯಾನ್ಮಾರ್, ಥೈಲ್ಯಾಂಡ್ಗಳಲ್ಲಿ ಸಂಭವಿಸಿದ ಭೀಕರ ಭೂಕಂಪದ ಬಗ್ಗೆ ಪ್ರಧಾನಿ ಮೋದಿ ಕಳವಳ ವ್ಯಕ್ತಪಡಿಸಿದ್ದಾರೆ. ಜನರ ಸುರಕ್ಷತೆ ಹಾಗೂ ಕ್ಷೇಮಕ್ಕಾಗಿ ಪ್ರಾರ್ಥಿಸೋದಾಗಿ ಹೇಳಿರೋ ಮೋದಿ, ಭೂಕಂಪದಿಂದ ನಲುಗಿರೋ ಥೈಲ್ಯಾಂಡ್ ಹಾಗೂ ಮ್ಯಾನ್ಮಾರ್ಗೆ ಭಾರತ ಸಕಲ ರೀತಿಯ ನೆರವು ನೀಡೋದಾಗಿ ಅಭಯ ಕೊಟ್ಟಿದ್ದಾರೆ. ಇನ್ನು ಥೈಲ್ಯಾಂಡ್ ಹಾಗೂ ಮ್ಯಾನ್ಮಾರ್ಗಳಲ್ಲಿ ಸಿಲುಕಿರೋ ಭಾರತೀಯರ ಸುರಕ್ಷತೆ ಬಗ್ಗೆಯೂ ಭಾರತ ನಿಗಾ ಇಟ್ಟಿದೆ. ಎರಡೂ ಕಡೆ ಅಲ್ಲಿನ ಸರ್ಕಾರಗಳ ಜೊತೆ ಸತತ ಸಂಪರ್ಕದಲ್ಲಿರುವಂತೆ ವಿದೇಶಾಂಗ ಸಚಿವಾಲಯಕ್ಕೆ ಮೋದಿ ಸೂಚನೆ ಕೊಟ್ಟಿದ್ದಾರೆ. ಒಟ್ಟಾರೆ ಪ್ರಬಲ ಭೂಕಂಪನದಲ್ಲಿ ದೊಡ್ಡ ಕಟ್ಟಡಗಳೇ ಧರೆಗುರುಳಿದ ಪರಿ ನೋಡಿದ್ರೆ ಪ್ರಕೃತಿ ಮುನಿದ್ರೆ ಮಾನವ ಏನೂ ಮಾಡೋಕ್ಕಾಗ. ಇವತ್ತು ಸಂಭವಿಸಿದ ಘನಘೋರ ಭೂಕಂಪನ ಕ್ಷಣ ಮಾತ್ರದಲ್ಲಿ ನಡುಗಿದ ಭೂಮಿಯಿಂದಾಗಿ ಗಗನಚುಂಬಿ ಕಟ್ಟಡಗಳು ಥೈಲ್ಯಾಂಡ್ ಹಾಗೆ ಮಯನ್ಮಾರ್ನಲ್ಲಿ ಕ್ಷಣ ಮಾತ್ರದಲ್ಲಿ ನೆಲಕ್ಕುರುಳಿದೆ. ಎರಡೂ ದೇಶದಲ್ಲಿ ಸಂಭವಿಸಿದ ಈ ಘನಘೋರ ಭೂಕಂಪಕ್ಕೆ ಜನ ಅಕ್ಷರಶಃ ನಲುಗಿ ಹೋಗಿದ್ದಾರೆ. ಸಾಮಾನ್ಯವಾಗಿ ಭೂಮಿ ಕಂಪಿಸದ ಅನುಭವ ಆದ ಸಂದರ್ಭದಲ್ಲಿ 5.5ಕ್ಕಿಂತ ಹೆಚ್ಚಿದ್ರೆ 6ಕ್ಕಿಂತ ಹೆಚ್ಚಿದ್ರೆ ತೀವ್ರ ಭೂಕಂಪನ ಅಂತ ಹೇಳಿ ಅದನ್ನು ಪರಿಗಣಿಸಲಾಗುತ್ತೆ. ಆದರೆ ಮಯನ್ಮಾರ್ ಹಾಗೆ ಬ್ಯಾಂಕಾಕ್ನಲ್ಲಿ ಸಂಭವಿಸಿದ ಭೂಮಿ ಕಂಪನ 7.7ರ ತೀವ್ರತೆ 7.7ರ ತೀವ್ರತೆಯಲ್ಲಿ ಭೂಮಿ ಕಂಪಿಸಿದೆ. ಭೂಮಿಯ ಆಳದ 10 ಕಿಲೋಮೀಟರ್ ಒಳಗೆ ಭೂಕಂಪನದ ಕೇಂದ್ರ ಬಿಂದು ಇದೆ ಅಂತ ಹೇಳಿ ಭೂವಿಜ್ಞಾನಿಗಳು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ದುರಂತದಲ್ಲಿ ಈವರೆಗೆ ಸಾವನ್ನಪ್ಪಿದವರ ಸಂಖ್ಯೆ ಅಧಿಕೃತವಾದ ಲೆಕ್ಕ 390ಕ್ಕೂ ಅಧಿಕ ಜನ ಕಾಣೆಯಾಗಿದ್ದಾರೆ. ಯಾವ ರೀತಿ ಇತ್ತು ಪರಿಸ್ಥಿತಿ ಭೂಕಂಪನದ ನಂತರದಲ್ಲಿ ಆ ಘನಘೋರ ದೃಶ್ಯಗಳ ಸಹಿತ ಒಂದು ಡೀಟೇಲ್ಡ್ ವರದಿ ನಿಮ್ಮ ಮುಂದೆ. ಥೈಲ್ಯಾಂಡ್ನಲ್ಲಿ ಭೂಮಿ ತಕಥೈ. ಭೂಕಂಪಕ್ಕೆ ಮ್ಯಾನ್ಮಾರ್ ಶೇಕ್. ಈ ಹಿಂದೆ ಅಮೆರಿಕದಲ್ಲಿ ಅವಳಿ ಗೋಪುರ ಧರೆಗುರುಳಿದ ಸೀನ್ ನೆನಪಿಸ್ತಾ ಇದೆ ಈ ದೃಶ್ಯ. ಬ್ಯಾಂಕಾಕ್ನಲ್ಲಿ ಉಂಟಾದ ಪ್ರಬಲ ಭೂಕಂಪಕ್ಕೆ ಗಡ ಅದುರಿದೆ ಭೂಮಿ. ಗಗನಚುಂಬಿ ಕಟ್ಟಡವು ಕ್ಷಣ ಮಾತ್ರದಲ್ಲಿ ಧರಾಶಾಹಿ. ಇನ್ನು ಮ್ಯಾನ್ಮಾರ್ನಲ್ಲಿ ಪರಿಸ್ಥಿತಿ ಬೇರೆ ಇಲ್ಲ. ಇಲ್ಲೂ ಭೂಗರ್ಭ ದಾಳದಲ್ಲಿ ತಲ್ಲಣ ಉಂಟಾದ ಕಾರಣ ಅಲುಗಾಡುತ್ತಲೇ ಬಹುಮಹಡಿ ಕಟ್ಟಡ ನೆಲಸಮ. ಮ್ಯಾನ್ಮಾರ್ ಏರ್ಪೋರ್ಟ್ನಲ್ಲಿ ಶೇಕ್ ಆದ ಭೂಮಿ. ವಿಮಾನ ಅಷ್ಟು ದೂರದಲ್ಲಿ ನಿಂತಿದ್ದಾಗಲೇ ಭೂಮಿ ಅದುರಿದ ಕಾರಣ ಪ್ರಯಾಣಿಕರು ಆವರಣದಲ್ಲೇ ಚೀರುತ್ತಾ ಕೆಳಗೆ ಕೂತಿದ್ದಾರೆ.
ಒಂದಕ್ಕಿಂತ ಒಂದು ಭೀಕರ ದೃಶ್ಯಾವಳಿಗಳ ಸರಣಿ. ಭೀಭತ್ಸ ಭೂಕಂಪಕ್ಕೆ ಥೈಲ್ಯಾಂಡ್ನ ಬ್ಯಾಂಕಾಕ್ ನಲುಗಿದೆ. ನೋಡುತ್ತಿದ್ದಂತೆ ಕಟ್ಟಡಗಳು ಧರೆಗುರುಳಿ ಬಿದ್ದಿವೆ. ಅವಶೇಷಗಳಡಿ ಸಿಲುಕಿದ ಜನರನ್ನ ರಕ್ಷಿಸೋ ಕಾರ್ಯ ಭರದಿಂದ ಸಾಗಿದೆ. ಬ್ಯಾಂಕಾಕ್ನಲ್ಲಿ ಜನ ಎಂದಿನಂತೆ ಕೆಲಸಗಳಲ್ಲಿ ನಿರತರಾಗೋ ಹೊತ್ತಿನಲ್ಲೇ ಗಡ ಗಡ ನಡುಗಿದೆ ಭೂಮಿ. 7.7ರಷ್ಟು ತೀವ್ರತೆ ಹೊಂದಿದ ಭೂಕಂಪಕ್ಕೆ ಇಡೀ ಬ್ಯಾಂಕಾಕ್ ನಗರ ತಲ್ಲಣಿಸಿದೆ. ಭೂಮಿ ನಡುಗೋಕೆ ಶುರು ಮಾಡಿದಾಗ ಫ್ಲಾಟ್ಗಳಿಂದ ಜನ ಬದುಕಿದ್ರೆ ಸಾಕಪ್ಪ ಅಂತ ಏದುಸಿರಿಡುತ್ತಾ ಹೊರಗೋಡಿ ಬಂದಿದ್ದಾರೆ. ಇನ್ನು ಮ್ಯಾನ್ಮಾರ್ನಲ್ಲಿ ಪರಿಸ್ಥಿತಿ ಭಿನ್ನವಾಗೇನಿಲ್ಲ. ರಾಜಧಾನಿ ಹಾಗೂ 2ನೇ ಹಂತದ ನಗರಗಳಲ್ಲಿ ಭೂಕಂಪಕ್ಕೆ ಉರುಳಿ ಬಿದ್ದಿವೆ 10 ಕಟ್ಟಡಗಳು. ಅವಶೇಷಗಳ ಅಡಿ ಸಿಲುಕಿದ ಮಂದಿ ರಕ್ಷಣೆಯಲ್ಲಿ ರಕ್ಷಣಾ ಸಿಬ್ಬಂದಿ ತೊಡಗಿದ್ದಾರೆ. ಭೂಕಂಪನ ಹಿನ್ನೆಲೆ ದೇಶಾದ್ಯಂತ ತುರ್ತು ಪರಿಸ್ಥಿತಿ ಘೋಷಿಸಲಾಗಿದೆ. ಇನ್ನೊಂದೆಡೆ ಮ್ಯಾನ್ಮಾರ್, ಥೈಲ್ಯಾಂಡ್ಗಳಲ್ಲಿ ಸಂಭವಿಸಿದ ಭೀಕರ ಭೂಕಂಪದ ಬಗ್ಗೆ ಪ್ರಧಾನಿ ಮೋದಿ ಕಳವಳ ವ್ಯಕ್ತಪಡಿಸಿದ್ದಾರೆ. ಜನರ ಸುರಕ್ಷತೆ ಹಾಗೂ ಕ್ಷೇಮಕ್ಕಾಗಿ ಪ್ರಾರ್ಥಿಸೋದಾಗಿ ಹೇಳಿರೋ ಮೋದಿ, ಭೂಕಂಪದಿಂದ ನಲುಗಿರೋ ಥೈಲ್ಯಾಂಡ್ ಹಾಗೂ ಮ್ಯಾನ್ಮಾರ್ಗೆ ಭಾರತ ಸಕಲ ರೀತಿಯ ನೆರವು ನೀಡೋದಾಗಿ ಅಭಯ ಕೊಟ್ಟಿದ್ದಾರೆ. ಇನ್ನು ಥೈಲ್ಯಾಂಡ್ ಹಾಗೂ ಮ್ಯಾನ್ಮಾರ್ಗಳಲ್ಲಿ ಸಿಲುಕಿರೋ ಭಾರತೀಯರ ಸುರಕ್ಷತೆ ಬಗ್ಗೆಯೂ ಭಾರತ ನಿಗಾ ಇಟ್ಟಿದೆ. ಎರಡೂ ಕಡೆ ಅಲ್ಲಿನ ಸರ್ಕಾರಗಳ ಜೊತೆ ಸತತ ಸಂಪರ್ಕದಲ್ಲಿರುವಂತೆ ವಿದೇಶಾಂಗ ಸಚಿವಾಲಯಕ್ಕೆ ಮೋದಿ ಸೂಚನೆ ಕೊಟ್ಟಿದ್ದಾರೆ. ಒಟ್ಟಾರೆ ಪ್ರಬಲ ಭೂಕಂಪನದಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳೇ ಧರೆಗುರುಳಿದ ಪರಿ ನೋಡಿದ್ರೆ, ಪ್ರಕೃತಿ ಮುನಿದ್ರೆ ಮಾನವ ಏನು